ಇಡಿ ಸಮನ್ಸ್ ಪ್ರಶ್ನಿಸಿ ಸಿಎಂ ಪತ್ನಿ ಪಾರ್ವತಿ ಅರ್ಜಿ ವಿಚಾರಣೆ. ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಇಡಿ ಸಮನ್ಸ್ ನೀಡಿತ್ತು. ಈ ಅರ್ಜಿಯನ್ನ ಧಾರವಾಡದ ಹೈಕೋರ್ಟ್ ಪೀಠ ಇವತ್ತು ವಿಚಾರಣೆ ನಡೆಯಬೇಕಾಗಿದೆ. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಇಂದು ಈ ಅರ್ಜಿ ವಿಚಾರಣೆಯಾಗುತ್ತೆ. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮನ್ಸ್ ಕೊಟ್ಟಿತ್ತು ಇಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿಯವರು ಮೇಲ್ಮನವಿ ಕೂಡ ಸಲ್ಲಿಕೆ ಮಾಡಿದ್ರು. ಇಡಿ ಸಮನ್ಸ್ ಪ್ರಶ್ನಿಸಿ ಸಿಎಂ ಪತ್ನಿ ಪಾರ್ವತಿ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯನ್ನ ಇವತ್ತು ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಯಬೇಕಾಗಿದೆ. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆಯಾಗುತ್ತೆ. ಸಚಿವ ಬೈರತಿ ಸುರೇಶ್ ಅರ್ಜಿಯು ಕೂಡ ಹಿಂದೆ ವಿಚಾರಣೆಯಾಗುತ್ತೆ. ಇಬ್ಬರ ಅರ್ಜಿ ಕೂಡ ಹಿಂದೆ ವಿಚಾರಣೆಯಾಗುತ್ತೆ. ಇಬ್ಬರಿಗೂ ಕೂಡ ಇಡಿ ಸಮನ್ಸ್ ಜಾರಿ ಇಡಿ ನೋಟಿಸ್ ಕೊಟ್ಟಿತ್ತು ತನಿಖೆಗೆ ಹಾಜರಾಗಬೇಕಂತ. ಇವತ್ತು ಇದೀಗ ಈ ಪ್ರಕರಣದ ತನಿಖೆಯನ್ನ ಇಡಿಗೆ ಹಾಜರಾಗಬೇಕೋ ಬೇಡವೋ ಅಂತ ಈಗ ಹೈಕೋರ್ಟ್ನಲ್ಲಿ ತೀರ್ಪಾಗುತ್ತೆ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದರು ಮತ್ತು ಬೈರತಿ ಸುರೇಶ್ಗೆ ಕೂಡ ಇದರಲ್ಲಿ ಆರೋಪ ಕೇಳಿ ಬಂದಿತ್ತು. ಈಗ ಇಡಿ ಕೂಡ ಈ ಇಬ್ಬರ ವಿಚಾರಣೆಯನ್ನ ನಡೆಸಲಿಕ್ಕೆ ನೋಟಿಸ್ ಕೊಟ್ಟಿತ್ತು. ಈಗ ಇಬ್ಬರು ಆ ನೋಟಿಸ್ ಅನ್ನ ಪ್ರಶ್ನಿಸಿ ತಡೆಯನ್ನ ಕೋರಿ ಹೈಕೋರ್ಟ್ನ ಅಂಗಡದಲ್ಲಿ ಇಬ್ಬರ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಇಡಿ ವಿಚಾರಣೆಗೆ ಹಾಜರಾಗಬೇಕೋ ಬೇಡವೋ ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಮತ್ತು ಬೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿತ್ತು. ಈ ನೋಟಿಸ್ ಜಾರಿ ಹಿನ್ನೆಲೆಯಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡಿದ್ರು ಸಿದ್ದರಾಮಯ್ಯನವರ ಪತ್ನಿ ಮತ್ತು ಬೈರತಿ ಸುರೇಶ್. ಇಬ್ಬರ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ ಧಾರವಾಡನ ಹೈಕೋರ್ಟ್ ಪೀಠದಲ್ಲಿ.